ಮಾನ್ಯ ಸಭಾಧ್ಯಕ್ಷರೇ, ತುಮಕೂರು ನಗರದಲ್ಲಿ ಏನು ಯುಜಿಡಿ ಡ್ರಿಂಕಿಂಗ್ ವಾಟರ್ ಮತ್ತು ಈ ಒಂದು ಸ್ಟಾಮ್ ವಾಟರ್ ಡ್ರೈನ್ ಇದ್ರ ಬಗ್ಗೆ ಸಮಸ್ಯೆ ಇದೆ. ಅದನ್ನ ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನವನ್ನು ಸೆಳೆದಿದ್ದೇನೆ. ಅವರು ಉತ್ತರ ಕೊಟ್ಟಿದ್ದಾರೆ 7 ಪೇಜ್. ನಮ್ಮ ನಗರ ಪಾಲಿಕೆ ಆಗಿ ಸುಮಾರು 13 ವರ್ಷ ಆಗಿದೆ. ಸುಮಾರು ಒಂದು 300-400 ಕೋಟಿ ಯುಜಿಡಿ ಡ್ರಿಂಕಿಂಗ್ ವಾಟರ್ಗೆ ಇಷ್ಟು ದಿವಸ ವ್ಯಯ ಮಾಡಿದ್ದಾರೆ. ಆದರೂ ಕೂಡ ನಮ್ದು 60% ಮಾತ್ರ ಸಕ್ಸಸ್ ಡ್ರಿಂಕಿಂಗ್ ವಾಟರ್ ಮತ್ತು ಯುಜಿಡಿ ಸಿಸ್ಟಮ್. ಈಗಲೂ ಕೂಡ ತುಂಬಾ ಪ್ಯಾರಾಲಿಟಿಕ್ ಇದೆ ಸರ್. ಒಂದು LNT ಅಂತ ಒಂದು 2014ರಿಂದ 23ವರೆಗೂ ಮಾಡಿ ಅರ್ಧಂಬರ್ಧ ಮಾಡಿ ಹೊರಟೋಗ್ಬಿಟ್ಟಿದ್ದಾನೆ. ಇದು ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಸಿವೇಜ್ ಡೆವಲಪ್ಮೆಂಟ್ ಬೋರ್ಡ್ ಇಂದ ಟೆಂಡರ್ ಇಂಪ್ಲಿಮೆಂಟೇಷನ್. ಕಾರ್ಪೊರೇಷನ್ ರಸಾಯಕರು ಇವತ್ತು ಯಾಕಂದ್ರೆ ಅವ್ನು ಒಂದು ಮನೆ ಕನೆಕ್ಷನ್ ಕೊಟ್ಟಿಲ್ಲ, ಅರ್ಧಂಬರ್ಧ ಬಿಟ್ಟೋಗ್ಬಿಟ್ಟಿದ್ದಾನೆ. ಸುಮಾರು 52 ಬ್ಲಾಕ್ ಸ್ಪಾಟ್ ಇದೆ ಇವತ್ತು. ಆದ್ರಿಂದ ಇವತ್ತು ರಾಜ್ಯ ಸರ್ಕಾರ ಈ ಬಜೆಟ್ ನಲ್ಲಿ ಏನು ಪ್ರಾವಿಷನ್ ಮಾಡಿಲ್ಲ. ಇವತ್ತು ನಮ್ಮ ನಗರ ಏನಾದ್ರು ಸ್ಟೆಬಿಲೈಸ್ ಆಗಬೇಕು, ಡ್ರಿಂಕಿಂಗ್ ವಾಟರ್ ಯುಜಿಡಿ ಆಗ್ಬೇಕು ಅಂದ್ರೆ ಸುಮಾರು ಒಂದು 200-300 ಕೋಟಿ ರೂಪಾಯಿ ಬೇಕು. ಇವರೇನೋ ಒಂದು 25 ಕೋಟಿ ರೂಪಾಯಿ ಏನೋ ಒಂದು ಅಲಾಟ್ಮೆಂಟ್ ಮಾಡಿದರೆ ವೆರಿ ಪಾರ್ಷಿಯಲ್ ನಮಗೆ ಅದು ಒಂದೇನೋ ಸೊಲ್ಯೂಷನ್ ಕೊಡಬಹುದು. ಆದ್ರಿಂದ ಮಾನ್ಯ ನಾನು ಸಚಿವರಿಗೆ ತಮ್ಮ ಮುಖಾಂತರ ಒತ್ತಾಯ ಮಾಡೋದು, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾಡಿದ್ರು, ಇದೆಲ್ಲರಿಗೂ ಕೂಡ ಗೊತ್ತಿದೆ. ಇದು ಪಾರ್ಷಿಯಲ್ ಗ್ರಾಂಟ್ ಇಂದ ಏನು ಆಗಲ್ಲ ಸರ್. ಯಾಕಂದ್ರೆ 13-14 ವರ್ಷ ಆಗಿದೆ, ನಮಗೆ ನೀರು ಯಥೇಚ್ಛವಾಗಿದೆ, ಹೇಮಾವತಿ ನೀರು. ಆದ್ರೆ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ಕ್ ಇಲ್ಲ. 15 ಓವರ್ ಹೆಡ್ ಟ್ಯಾಂಕ್ ಎಕ್ಸ್ಟ್ರಾ ಬೇಕು. ಇನ್ನು ಹಳೆ PVC ಪೈಪಲ್ಲೇ ಬಿಡ್ತಿದ್ದಾರೆ ಸರ್, ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೂಡ. ಆದ್ರಿಂದ ಈ ಇಂಡೋರ್ ಅಲ್ಲೆಲ್ಲ ಆಗಿರೋಂತ ಘಟನೆ ತಮಗೆ ಗೊತ್ತಿದೆ. ಡ್ರಿಂಕಿಂಗ್ ವಾಟರ್ ಗಮನ ಸೆಳೆಯುತ್ತೆ. ಹೌದು ಸರ್, ಗಮನ ಸೆಳೆದೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಶಾಸಕರು ತಿಳಿಸಿದಂಗೆ ಇದು ಬಹಳ ಒಂದು ದೊಡ್ಡ ಯೋಜನೆ ಇದೆ. ಈಗಾಗಲೇ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2.0 ನಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಈಗ ಟೆಂಡರ್ ಪ್ರಕ್ರಿಯೆಯನ್ನು ಕರೆದಿದ್ದೇವೆ. ಮಾನ್ಯ ಶಾಸಕರ ನಿರೀಕ್ಷೆ ಏನಿದೆ, ಸಮಗ್ರವಾಗಿ ಮಾಡಬೇಕು ಅಂತ ಅವ್ರು ಹೇಳ್ದಂಗೆ ಇದರಲ್ಲಿ ಸುಮಾರು 39 ಸಂಖ್ಯೆ ಒಟ್ಟು 50 ಕಿಲೋಮೀಟರ್ ಉದ್ದದ ರಸ್ತೆಗಳಿಗೆ ಮತ್ತೆ 100.06 ಕಿಲೋಮೀಟರ್ ಉದ್ದದ ಚರಂಡಿಗಳನ್ನು ಅಭಿವೃದ್ಧಿಪಡಿಸುವ ಕಾಮಗಾರಿ ಮತ್ತು SCP ಮತ್ತು TSP ಅನುದಾನದಲ್ಲಿ 17 ಸಂಖ್ಯೆಯಲ್ಲಿ 22.51 ಕಿಲೋಮೀಟರ್ ಉದ್ದದ ರಸ್ತೆ ಮತ್ತು 45.2 ಕಿಲೋಮೀಟರ್ ಉದ್ದದ ಚರಂಡಿಗಳನ್ನ ಅಭಿವೃದ್ಧಿ ಪಡಿಸಬೇಕಾಗ್ತದೆ. ನೀವು ಹೇಳ್ದಂಗೆ ಇದು 100 ಕೋಟಿ ರೂಪಾಯಿ ಬೇಕಾಗ್ತದೆ ಅಧ್ಯಕ್ಷರೇ. ಪಾರ್ಷಿಯಲಿ ನಾವೇನಿದೆ ನಾವು ಕೊಟ್ಟಿದ್ದೀವಿ. ಆಸ್ ಪರ್ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ನಾವು ನೋಡ್ಕೊಂಡು ಮಾಡ್ತೀವಿ. ಸಂಪೂರ್ಣವಾಗಿ ಇದು ತುಮಕೂರು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಮಾನ್ಯ ಶಾಸಕರದ ಎಲ್ಲ ಸಂಪೂರ್ಣ ಮಾಹಿತಿ ಇದೆ ಅಧ್ಯಕ್ಷರೇ. ನಾನು ಕೂಡ ವಿಸಿಟ್ ಮಾಡಿದ್ದೆ ಸ್ಮಾರ್ಟ್ ಸಿಟಿ ಸೆಂಟರ್ ಒಂದ್ಸರಿ. ಬಹಳ ಚೆನ್ನಾಗಿ ಬರ್ತಾ ಇದೆ. ಬಟ್ ಮುಂದೆ ಅವ್ರು ಏನ್ ಹೇಳ್ತಾರೆ ಅದು ಮಾನ್ಯ ಸಚಿವರ ಗಮನಕ್ಕೆ ತಗೊಂಡ್ ಬಂದು ನಾನು ಉತ್ತರ ಕೊಡ್ತೀನಿ ಅಧ್ಯಕ್ಷ. ಮಾನವ ಪಾಲಿಕೆನ ಈಗ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ 53 ಹಳ್ಳಿ ಸೇರಿ. ಇದೇನೇ ಇನ್ನು ಸ್ಟೆಬಿಲೈಸ್ ಆಗಿಲ್ಲ ನಮ್ದು. ಆದ್ರಿಂದ ದಯವಿಟ್ಟು ಒಂದು ಲಾಜಿಕಲ್ ಎಂಡ್ ಕೊಡಿ ಇದಕ್ಕೆ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸರ್. ನೀವು NGNY2 ಹೇಳ್ತಿದ್ದೀರಾ, 2% ಸಾಲ್ವ್ ಆಗಲ್ಲ. ಅದ್ರಲ್ಲಿ ರೋಡ್ಸ್ ಜಾಸ್ತಿ ಕೊಟ್ಟಿದ್ದಾರೆ, ಹಾರ್ಡ್ಲಿ ಒಂದ್ ಸ್ವಲ್ಪ ಮಾತ್ರ ಅಡ್ರೆಸ್ ಆಗುತ್ತೆ ಸರ್. ಒಳಚರಂಡಿನೂ ಇದೆ, ನಾನು ನೋಡಿದ್ದೀನಿ. ಕುಡಿಯೋ ನೀರಿಗೂ ಕೂಡ ಆದ್ಯತೆ ಮೇರೆಗೆ ನಾವು ಅನುದಾನದಲ್ಲಿ NGT ಸ್ಕೀಮ್ ಅಲ್ಲಿ ಕೊಟ್ಟಿದ್ದೀರಿ ಸರ್, 50 ಕೋಟಿ ಕೊಟ್ಟಿದ್ರೆ ಅದ್ರಲ್ಲಿ ಒಂದು 5% ಸಾಲ್ವ್ ಆಗ್ತದೆ ಅಷ್ಟೇ. ಆದ್ರೆ ರಿಮೈನಿಂಗ್ ದೊಡ್ಡದಿದೆ ಸರ್, ಪ್ರಾಬ್ಲಮ್ ತುಂಬಾ ದೊಡ್ಡದಿದೆ ಪ್ರಾಬ್ಲಮ್. ತುಮಕೂರು ಇಸ್ ಅ ವೆರಿ ಇಂಪಾರ್ಟೆಂಟ್ ಸಿಟಿ ಫಾರ್ ಅಸ್. ಈಗ ನನ್ನ ಪ್ರಕಾರ ಅದು ನೀವು ನಾರ್ತ್ ಬೆಂಗಳೂರು ಅಂತಾನು ಘೋಷಣೆ ಮಾಡ್ಕೋಬಹುದು. ಯಾಕಂದ್ರೆ ಇಲ್ಲ ಸರ್, ಯಾಕಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ನೀವು CBD ಅಂದ್ರೆ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್ 1.5 ತಾಸು, ಅಲ್ಲಿಂದ ತುಮಕೂರು 1.5 ತಾಸೇ ಇದೆ. ಸೊ ಈಗ ಹೆಂಗೆ ರಾಮನಗರ ಸೌತ್ ಬೆಂಗಳೂರು ಅಂತ ಅದೇ ರೀತಿ ನೀವು ಮಾಡಿಕೊಟ್ರೆ ಮೂಲಭೂತ ಸೌಕರ್ಯನ ಕೇಳಿದ್ರೆ ಎರಡನೇ ಡ್ರಿಂಕಿಂಗ್ ವಾಟರ್ ಮತ್ತು ವೆರಿ ಇಂಪಾರ್ಟೆಂಟ್ ಟು ಅಸ್. ವಿ ವಿಲ್ ಎನ್ಶೋರ್